ಪೋಕ್ಸೋ ಕೇಸ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಚನಾನಂದ ಶ್ರೀ. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ರೆಗ್ಯುಲರ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಆಂಟಿಸಿಪೇಟರಿ ಬೇಲ್ ರದ್ದಾಗಿತ್ತು. ಇದರ ಬೆನ್ನಲ್ಲೇ ಈಗ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ದಾವಣಗೆರೆ ಕೋರ್ಟ್ಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದ್ದಾರೆ ವಚನಾನಂದ ಶ್ರೀ. ಮಠದಲ್ಲಿದ್ದ ಬಾಲಕನ ಮೇಲೆ ದೌರ್ಜನ್ಯ ಎಸಗಿದಂತ ಆರೋಪ ವಚನಾನಂದ ಶ್ರೀಗಳ ಮೇಲಿತ್ತು. ಅದಕ್ಕೆ ಅವರು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ರು. ಆದರೆ ನಿರೀಕ್ಷಣಾ ಜಾಮೀನು ರದ್ದಾಗಿತ್ತು ಕೋರ್ಟಲ್ಲಿ. ಈಗ ಅವರು ರೆಗ್ಯುಲರ್ ಬೇಲ್ ಕೋರಿ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಬಾಲಕನ ತಾಯಿಯ ವಾದ ಒಪ್ಪಿ ಆಂಟಿಸಿಪೇಟರಿ ಬೇಲು ರದ್ದಾಗಿತ್ತು ಹೈಕೋರ್ಟ್ನಲ್ಲಿ. 15 ದಿನದಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚಿಸಿತ್ತು. ಈಗ ರೆಗ್ಯುಲರ್ ಬೇಲ್ ಕೋರಿ ಅವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ರೆಗ್ಯುಲರ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರು. ಆಂಟಿಸಿಪೇಟರಿ ಬೇಲ್ ರದ್ದಾಗಿತ್ತು. ಇದರ ಬೆನ್ನಲ್ಲೇ ಈಗ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ದಾವಣಗೆರೆ ಕೋರ್ಟ್ಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದ್ದಾರೆ ವಚನಾನಂದ ಶ್ರೀ. ಮಠದಲ್ಲಿದ್ದ ಬಾಲಕನ ಮೇಲೆ ದೌರ್ಜನ್ಯ ಎಸಗಿದಂತ ಆರೋಪ ವಚನಾನಂದ ಶ್ರೀಗಳ ಮೇಲಿತ್ತು. ಅದಕ್ಕೆ ಅವರು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿದ್ರು. ಆದರೆ ನಿರೀಕ್ಷಣಾ ಜಾಮೀನು ರದ್ದಾಗಿತ್ತು ಕೋರ್ಟಲ್ಲಿ. ಈಗ ಅವರು ರೆಗ್ಯುಲರ್ ಬೇಲ್ ಕೋರಿ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಬಾಲಕನ ತಾಯಿಯ ವಾದ ಒಪ್ಪಿ ಆಂಟಿಸಿಪೇಟರಿ ಬೇಲು ರದ್ದಾಗಿತ್ತು ಹೈಕೋರ್ಟ್ನಲ್ಲಿ. 15 ದಿನದಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚಿಸಿತ್ತು. ಈಗ ರೆಗ್ಯುಲರ್ ಬೇಲ್ ಕೋರಿ ಅವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.